ಕಲಿಬೇಕು, ಶಿಕ್ಷಣ ಪಡ್ಕೊಳ್ಳೇಬೇಕು. ಅದಕ್ಕೆ ನಾನು ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಹಿಂದೆನೂ ಇತ್ತು SSP ಸ್ಪೆಷಲ್ ಕಂಪನಿ ಪ್ಲಾನ್, ಈಗಲೂ ಇದೆ. ಆಗ ದುಡ್ಡು ಎಷ್ಟಪ್ಪ ಖರ್ಚಾಯ್ತಿದ್ದು ಅಂತಂದ್ರೆ ಸುಮಾರು 6 ರಿಂದ 7 ಸಾವಿರ ಕೋಟಿ ರೂಪಾಯಿ. 6 ರಿಂದ 7 ಸಾವಿರ ಕೋಟಿ. ನಾನು ಯೋಚನೆ ಮಾಡಿದೆ, ಆಂಜನೇಯ ಇಲ್ಲೇ ಕೂತಿದ್ದಾನೆ, ಆಂಜನೇಯ ಸಮಾಜ ಕಲ್ಯಾಣ ಸಚಿವನಾಗಿದ್ದ. ನಾನು ಹೇಳಿದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನಸಂಖ್ಯೆಗೆ ಅನುಗುಣವಾಗಿ SCP TSP ಖರ್ಚಾಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಅದಕ್ಕೆ ಒಂದು ಕಾನೂನನ್ನು ತರಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ನಮ್ಮ ಸರ್ಕಾರ ಆಗ 2013ರಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನದಲ್ಲಿ ಅಲ್ಲಿ ಕಾನೂನನ್ನು ಮಾಡಿದ್ರು. 2013 ಡಿಸೆಂಬರ್ 5ನೇ ತಾರೀಕು ಕಾನೂನನ್ನು ಮಾಡಿದ್ರು. ಆ ಕಾನೂನು ಮಾಡಿದ್ರಿಂದ ಇವತ್ತು 2025-26ಕ್ಕೆ SCP TSP ಕಾಯ್ದೆ ಹಣ ಎಷ್ಟಪ್ಪ ಅಂತಂದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಹಣ ಅಭಿವೃದ್ಧಿ ಕೆಲಸದಲ್ಲಿ ಖರ್ಚು ಮಾಡಬೇಕಾಗಿರ್ತಕ್ಕಂಥದ್ದು 42,018 ಕೋಟಿ ರೂಪಾಯಿ. 7,000 ಇತ್ತು, ಇವತ್ತು 42,018 ಕೋಟಿ. ಸ್ವಲ್ಪ ನ್ಯೂನತೆಗಳಿರ್ಬೋದು, ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಆ ನ್ಯೂನತೆಗಳನ್ನ ಸರಿಪಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷದವರು ಬಹಳ ಹೇಳ್ತಾರೆ, 4 ವರ್ಷ ಅಧಿಕಾರದಲ್ಲಿದ್ರು. 4 ವರ್ಷ ಅಧಿಕಾರದಲ್ಲಿದ್ದು ಅವರು ಒಟ್ಟು SCP TSP ನಲ್ಲಿ ಖರ್ಚು ಮಾಡಿದಂತ ಹಣ 1,10,000 ಕೋಟಿ 4 ವರ್ಷದಲ್ಲಿ. ನಾವು 3 ವರ್ಷದಲ್ಲಿ ಖರ್ಚು ಮಾಡಿರ್ತಕ್ಕಂಥ ಹಣ 1,17,000 ಕೋಟಿ ರೂಪಾಯಿ. 1,17,000 ಕೋಟಿ 3 ವರ್ಷದಲ್ಲಿ ನಾವು ಖರ್ಚು ಮಾಡಿದ್ದೇವೆ. ಅವರು 4 ವರ್ಷದಲ್ಲಿ ನಾವು 1,10,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ರು. ಅವರು ಈಗ ನಮಗೆ ಪಾಠ ಹೇಳ್ಕೊಡ್ತಾರೆ. ನಾನು ಮೊನ್ನೆ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಮಾತಾಡ್ತಾ ಹೇಳಿದೆ, ಇಷ್ಟು ಖರ್ಚು ಮಾಡಿದೀವಪ್ಪ ನಾವು, ನೀವು ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದಾಗ ಅವರು ಇಲ್ಲ, ಈ ಕಾನೂನನ್ನ ತಂದಿದ್ದೀರಿ, ಕಾನೂನು ತಂದ್ಬಿಟ್ಟು ಬೇರೆ ಇದಕ್ಕೆ ಖರ್ಚು ಮಾಡ್ತೀರಿ, SC ಜನಾಂಗ ಬಿಟ್ಟು ಬೇರೆಯವ್ರಿಗೆಲ್ಲ ಖರ್ಚು ಮಾಡ್ತೀರಿ. ಆಯ್ತಪ್ಪ, ನನ್ನ ನ್ಯೂನತೆಗಳು ಇಲ್ಲ ಅಂತ ಹೇಳಿಲ್ಲ, ಆದ್ರೆ ಈ ಕಾನೂನನ್ನ ತಂದಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಆಂಧ್ರ ಮತ್ತು ತೆಲಂಗಾಣ, ಅದು ಬಿಟ್ರೆ ಕರ್ನಾಟಕ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಗಾದ್ರೆ ಕೇಂದ್ರದಲ್ಲಿ ಯಾಕೆ ತಂದಿಲ್ಲ? ಬಿಜೆಪಿ ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಯಾಕೆ ತಂದಿಲ್ಲ? ಇದನ್ನ ತಿಳ್ಕೋಬೇಕು. ಈಗ ನಾವು ಪ್ರಮೋಷನ್ ಇನ್ ರಿಸರ್ವೇಶನ್ ಈ ಮಾಡಿದ್ದು